ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಕಟ್ಲೆಟ್ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಅದರಲ್ಲೂ ಬೀಟ್ರೂಟ್ ಹಾಕ್ಬಿಟ್ಟು ಹೆಲ್ತಿಯಾಗಿ, ಸ್ಪೈಸಿಯಾಗಿ, ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈವ್ನಿಂಗ್ ಟೈಮು ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು ನೀವು. ಮಾರ್ನಿಂಗ್ ಮಾಡಿ ಇಟ್ಕೊಂಡ್ರೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಬಾಯ್ಲ್ ಮಾಡಿ 4 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಬೀಟ್ರೂಟ್, ಒಂದು ಚಿಕ್ಕ ಬೀಟ್ರೂಟ್ನ ಅದನ್ನು ಕುಕ್ ಮಾಡಿ ಬೇಯಿಸ್ಬಿಟ್ಟು ತುರಿದಿಟ್ಕೊಂಡಿದ್ದೀನಿ. ನೋಡಿ, ಬ್ರೆಡ್ ಕ್ರಮ್ಸು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. 5 ಚಿಲ್ಲೀಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಆನಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಈ ಥರ ಸ್ಮಾಲ್ ಪೀಸಸ್ ಆಗಿ. ನೋಡಿ, ಪೊಟೆಟೊ 4 ತೊಗೊಂಡಿದ್ದೀನಿ. ಅದನ್ನು ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಇದು ರೆಡಿ ಆಯಿತು. ಇದಕ್ಕೀಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಆ್ಯಡ್ ಮಾಡ್ತಾ ಹೋಗೋಣ. ಡ್ರೈ ಸ್ಪೈಸಸ್ ಆ್ಯಡ್ ಮಾಡೋಣ. ನೋಡಿ, ಖಾರದ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ, ಉಪ್ಪು, ಬಿಳಿ ಎಳ್ಳು, ಓಂಕಾಳು, ಅರಿಶಿಣ, ಜೀರಿಗೆ, ಇದೆಲ್ಲ ಬೇಕಾಗತ್ತೆ. ಒಂದೊಂದಾಗೆ ಆ್ಯಡ್ ಮಾಡೋಣ. ಬೇಯಿಸಿ ತುರಿದಿಟ್ಕೊಂಡಿರೋ ಒಂದು ಸ್ಮಾಲ್ ಬೀಟ್ರೂಟ್ ತೊಗೊಂಡಿದ್ದೀನಿ. ಸ್ಮಾಲ್ ತೊಗೊಂಡ್ರೆ ಸಾಕು ಬೀಟ್ರೂಟು. ಮತ್ತು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕೋಣ. ಆನಿಯನ್ ಹಾಕೋಣ. ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಜೀರಿಗೆ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನ್. ಇದು 4 ಜನಕ್ಕೆ ಸರ್ವ್ ಮಾಡ್ಬೋದು ಈ ಕ್ವಾಂಟಿಟಿ. ಖಾರದ ಪೌಡರ್ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಧನಿಯಾ ಪುಡಿ 1 ಟೀ ಸ್ಪೂನ್. ನೋಡಿ, 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ 1/4 ಟೀ ಸ್ಪೂನ್. ಬ್ರೆಡ್ ಕ್ರಮ್ಸ್ ಹಾಕ್ತಾಯಿದ್ದೀನಿ 3 ಟೇಬಲ್ ಸ್ಪೂನ್. ಇದಿಲ್ಲ ಅಂದರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ನೀವು ಚಿರೋಟಿ ರವೆ ಯೂಸ್ ಮಾಡಬಹುದು. ಬ್ರೆಡ್ ಕ್ರಮ್ಸ್ ಬೇಕೇ ಬೇಕಂತ ಏನಿಲ್ಲ. ಚಿರೋಟಿ ರವೆನೂ ಸೇಮ್ ಬಾಂಡಿಂಗ್ ಕೊಡುತ್ತೆ. ಅದು ಬಾಂಡಿಂಗೋಸ್ಕರ ನಾವು ಯೂಸ್ ಮಾಡೋದಿದು, ಮತ್ತು ಆ ಕ್ರಿಸ್ಪಿನೆಸ್ ಬರಲಿ ಅಂತ. ನೋಡಿ, ಎಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಉಂಡೆಗಳು ಮಾಡಿ ನಾವು ವಡೆ ಏನು ಮಾಡ್ಕೊತೀವಲ್ಲ, ಕಡಲೆಬೇಳೆ ವಡೆ, ಅದೇ ಥರ ಸ್ವಲ್ಪ ಫ್ಲ್ಯಾಟ್ ಮಾಡಬೇಕು ಅದನ್ನು. ನೋಡಿ, ಈ ಥರ ಇಷ್ಟು ಆಗಿದೆ. ನೋಡಿ, ಆ ಕ್ವಾಂಟಿಟಿ ಯೂಸ್ ಮಾಡಿದ್ರೆ ಇಷ್ಟು ಕಟ್ಲೆಟ್ ರೆಡಿ ಆಗುತ್ತೆ ನಿಮಗೆ. ನೋಡಿ, ಈ ಥರ ಶೇಪಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಬ್ರೆಡ್ ಕ್ರಮ್ಸ್ ಏನಿತ್ತಲ್ಲ ಅದಕ್ಕೆ 1 ಟೀ ಸ್ಪೂನ್ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಮತ್ತು ಬೇರೆ ಬೌಲ್ಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನ್ ಮೈದಾ, 1 ಟೀ ಸ್ಪೂನ್ ಗರಂ ಮಸಾಲ, ನೋಡಿ ಅರ್ಧ ಟೀ ಸ್ಪೂನ್ ಓಂಕಾಳು, ಮತ್ತು 1 ಟೀ ಸ್ಪೂನ್ ಉಪ್ಪು. ಇದೆಲ್ಲ ಸೇರಿಸ್ಬಿಟ್ಟು ನೀರು ಹಾಕಿ ದೋಸೆ ಬ್ಯಾಟರ್ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಇರಬೇಕು ಬ್ಯಾಟರ್ದು ಕನ್ಸಿಸ್ಟೆನ್ಸಿ. ನಾವೀಗೇನು ಕಟ್ಲೆಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು 1 ಬೈ 1 ಈ ಥರ ಇದರಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿ ಆ ಬ್ರೆಡ್ ಕ್ರಮ್ಸ್ ಇತ್ತಲ್ಲ ಅದರಲ್ಲಿ ಕೋಟಿಂಗ್ ಮಾಡಬೇಕು. ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ಇಲ್ಲೂ ಕೂಡ ನೀವು ಚಿರೋಟಿ ರವೆ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಅದು ಹೆಲ್ತಿ, ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ರೆಡಿ ಆಯಿತು. ಇದನ್ನು ಇದರಲ್ಲಿ ಕೋಟಿಂಗ್ ಮಾಡಬೇಕು ಈ ಥರ. ನೋಡಿ, ಎಲ್ಲ ರೆಡಿ ಮಾಡಿಕೊಂಡ್ರೆ ಈ ಥರ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಚಿರೋಟಿ ರವೆ ಹಾಕಿದ್ರಾ ಅಥವಾ ಬ್ರೆಡ್ ಕ್ರಮ್ಸ್ ಹಾಕಿದ್ರಾ, ಏನು ಯೂಸ್ ಮಾಡಿದ್ರಿ, ಹೆಂಗೆ ಬಂದಿತ್ತು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ತವಾಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದು ಶಾಲೋ ಫ್ರೈ ಮಾಡಬೇಕು ಇದನ್ನು. ನೋಡಿ, ಎಲ್ಲನೂ ಈ ಥರ ಒಟ್ಟಿಗೆ ಕೂಡ ಇಟ್ಕೋಬೋದು. ನೀವೆಲ್ಲ ಒಟ್ಟಿಗೆ ಇಟ್ಕೊಂಡು ಫ್ರೈ ಮಾಡ್ಬೋದು. ಏನಂದರೆ ಒಂದೊಂದು ಸೈಡು 5 ಮಿನಿಟ್ಸ್ ತೊಗೊಳುತ್ತೆ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಸ್ಲೋನೂ ಇಲ್ಲ, ಕಡಿಮೆನೂ ಇಲ್ಲ, ಹೈ ಫ್ಲೇಮು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತವ ಚೆನ್ನಾಗಿ ಕಾದಿರಬೇಕು ಫಸ್ಟೇ. ಪೊಟೆಟೊ ಒಂದು ಮೊದಲೇ ಕುಕ್ ಮಾಡಿ ಇಟ್ಕೊಂಡಿದ್ರೆ ಬೇಗ ಆಗೋಗುತ್ತೆ. ಒಂದು 15 ಮಿನಿಟ್ಸಲ್ಲಿ ರೆಡಿ ಮಾಡಿಬಿಡ್ಬೋದು. ನೋಡಿ, ಈಗ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡ್ತಾಯಿದ್ದೀನಿ.
ಸಾಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಆ ಥರ ಇರುತ್ತೆ. ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ನಿಮಗೆ ಮನೆಯವರಿಂದ ಇದು, ಅದಂತೂ 100%. ಎಲ್ಲರೂ ತುಂಬ ಖುಷಿ ಪಡ್ತಾರೆ ಇದು ತಿಂದರೆ. ಸೇಮ್ ಕ್ವಾಂಟಿಟಿ ಫಾಲೋ ಮಾಡಿ, ಸೂಪರಾಗಿ ಬರುತ್ತೆ. ನೋಡಿ ರೆಡಿ ಆಯ್ತಿದು, 2 ಸೈಡೂ ರೋಸ್ಟ್ ಆಗಿದೆ. ಇದು ರೆಡಿ ಆಯ್ತಿದು, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬೇರೆ ವೆಜಿಟೇಬಲ್ಸಲ್ಲಿ ಕೂಡ ಮಾಡ್ಕೋಬೋದು ನೀವು. ಬೀಟ್ರೂಟ್ ಬದಲು ಕ್ಯಾರೆಟ್ ಕೂಡ ಹಾಕ್ಬೋದು. ನೋಡಿ ಬಿಳಿ ಎಳ್ಳು ಹಾಕಿರೋದು ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ, ಹೆಲ್ತಿಯಾಗಿರುತ್ತೆ ಕೂಡ. ಎಳ್ಳು ತುಂಬ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.